ಸುಡುವ ಬೇಸಿಗೆಗೆ ತಂಪಾದ ರಾಗಿ ಮಾಲ್ಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ತಗೊಂಡು ಕಲ್ಲುಪ್ಪು ಹಾಕೊಂಡು ನೀರನ್ನ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಒಂದು ಬೌಲಲ್ಲಿ 2 ಟೀ ಸ್ಪೂನ್ ನಷ್ಟು ರಾಗಿ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ರಾಗಿ ಹಿಟ್ಟನ್ನ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಅದು ಗಂಟಾಗುತ್ತೆ. ಹಾಗಾಗಿ ನಾವು ಆ ಥರ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ನೀರ್ ಜೊತೆ ರಾಗಿ ಮಾಲ್ಟ್ ಮಿಕ್ಸ್ ಆಗುತ್ತೆ. ಈ ತರ ಮಾಡಿ ಇಟ್ಕೊಳ್ಳೋಣ. ಉಪ್ಪು ಕರಗ್ತಿದ್ದಂಗೆ ನೀರು ಕೂಡ ಕಾಯುತ್ತೆ. ಅದಾದ ನಂತರ ನಾವು ಇದನ್ನ ಆ್ಯಡ್ ಮಾಡ್ಕೋಬಹುದು. ನಾವು ಮಕ್ಕಳಿಗೆ ಇದೇ ಮೆಥಡಲ್ಲಿ ಬೆಲ್ಲ ಮತ್ತೆ ಹಾಲು ಹಾಕಿ ಮಾಡ್ಕೊಡ್ಬೋದು. ಮಕ್ಕಳು ಉಪ್ಪು ಹಾಕೊಡೋದನ್ನ ಅಷ್ಟು ಇಷ್ಟಪಡದೇ ಇರೋ ಮಕ್ಕಳಿಗೆ ನಾವು ಬೆಲ್ಲ ಮತ್ತೆ ಹಾಲನ್ನು ಹಾಕೊಡೋಣ. ಯಾಕಂದ್ರೆ ಮಕ್ಕಳು ಸ್ವೀಟ್ನ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಸಕ್ಕರೆನೂ ಅಷ್ಟು ದೇಹಕ್ಕೆ ಒಳ್ಳೇದಲ್ಲ ಅಲ್ವಾ. ಹಾಗಾಗಿ ಬೆಲ್ಲದಿಂದನೂ ಮಾಡ್ಕೊಡೋದ್ರಿಂದ ಉತ್ತಮವಾದ ಆರೋಗ್ಯ ಸುಧಾರಿಸುತ್ತೆ ಮಕ್ಕಳಿಗೆ ಅಂತ ಹೇಳ್ಬೋದು. ನೋಡಿ, ನೀರು ಕಾದಿತ್ತು. ನಾನು ಮಾಡಿಟ್ಕೊಂಡಿದ್ನಲ್ಲ ರಾಗಿ ಮತ್ತೆ ನೀರು ಮಿಶ್ರಣ, ಅದನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತೀನಿ ಇದನ್ನ. ಮತ್ತೆ ನಾವು ರಾಗಿನ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು. ಅರ್ಧಂಬರ್ಧ ಬೇಯಿಸ್ಕೊಬಿಟ್ರೆ ಹೊಟ್ಟೆ ನೋವು, ಲೂಸ್ ಮೋಷನ್ ಆಗುತ್ತೆ ರಾಗಿಯಿಂದ. ಹಾಗಾಗಿ ಕ್ಲೀನ್ ಆಗಿ ಇದನ್ನ ಮಾಲ್ಟ್ನ ಬೇಯಿಸ್ಕೋಬೇಕು ನಾವು. ಮಾಲ್ಟ್ ಆಗ್ಲಿ ಮುದ್ದೆ ಆಗ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ರಾಗಿದು. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರಾಗಿ ಎಷ್ಟು ಆರೋಗ್ಯಕರ ಆಹಾರ ಅನ್ನೋದನ್ನ ವಿವರಿಸಿ ಯಾರಿಗೂ ಹೇಳೋದು ಬೇಕಾಗಿಲ್ಲ. ಎಲ್ಲರಿಗೂ ರಾಗಿ ಬಗ್ಗೆ ಗೊತ್ತು. ಹಾಗೆ ಪ್ರತಿಯೊಬ್ರು ಮನೇಲೂ ರಾಗಿನ ಯೂಸ್ ಮಾಡದೇ ಇರೋ ಮನೆನೇ ಇಲ್ಲ. ಪ್ರತಿಯೊಬ್ರು ಡಯಟ್ ವಿಷಯಕ್ಕಾಗ್ಲಿ, ಶುಗರ್ ಪೇಷಂಟ್ಸ್ಗಾಗ್ಲಿ ಡಾಕ್ಟರ್ಸ್ ಹೇಳೋದೇ ರಾಗಿನೇ ಫಸ್ಟ್. ಮುದ್ದೆ ಮಾಡ್ಕೊಳ್ಳಿ, ರಾಗಿ ರೊಟ್ಟಿ ಮಾಡ್ಕೊಳ್ಳಿ, ಮಾಲ್ಟ್ ಮಾಡ್ಕೊಳ್ಳಿ ಅಂತಾನೆ ಡಾಕ್ಟರ್ ಹೇಳ್ತಾರೆ. ಹಾಗೆ ನಾನು ಇದಕ್ಕೆ ಮಾಲ್ಟ್ ಮಾಡ್ಕೋತಾ ಇದ್ದೀನಲ್ಲ, ಇದಕ್ಕೆ ನಾನು ಒಂದು ಸ್ವಲ್ಪ ಮಜ್ಜಿಗೆ, ಒಂದು ಅರ್ಧ ಬೌಲು, ಒಂದು ಚಿಕ್ಕ ಈರುಳ್ಳಿ ಹಾಕೋತೀನಿ ಕಟ್ ಮಾಡಿ. ಹಾಗೆ ಒಂದು ಪುಟಾಣಿ ಬೌಲಲ್ಲಿ ರೈಸ್ ಹಾಕೋತೀನಿ. ಇದು ಹಿಂದಿನ ದಿನ ಉಳಿದಿರೋ ರೈಸ್ ಇದು. ಅವಾಗಲೇ ಮಾಡ್ಕೊಂಡಿರೋ ಫ್ರೆಶ್ ರೈಸ್ ಏನಲ್ಲ. ನಾವಿವತ್ತು ಮಧ್ಯಾಹ್ನಕ್ಕೆ ಮಾಲ್ಟ್ ಮಾಡ್ಕೊಳ್ಳೋಣ, ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಮಾಲ್ಟೇ ತಗೊಳ್ಳೋಣ ಅಂತ ಮಧ್ಯಾಹ್ನಕ್ಕೆ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಅನ್ನನ ಸೇರಿಸ್ಕೋತಾ ಇದ್ದೀನಿ. ಅನ್ನ ಇಲ್ಲದೆ ಬರೀ ಮಾಲ್ಟ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಅಷ್ಟೊಂದು ಹೊಟ್ಟೆ ತುಂಬಿದ ಫೀಲ್ ಆಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಅನ್ನ ಸೇರಿಸ್ಕೊಳ್ಳೋದ್ರಿಂದ ಇದು ನಮ್ಮ ದೇಹಕ್ಕೂ ಉತ್ತಮ ಅಂತ ಹೇಳ್ಬೋದು. ಹಾಗೆ ರಾಗಿ ಎಲ್ಲರಿಗೂ ಎಟಕತ್ತೆ. ಅಂದ್ರೆ ಬಡವ್ರಿಗೆ ತಗೊಳಕ್ಕಾಗಲ್ಲ, ಶ್ರೀಮಂತರು ತಗೋಬಹುದು ಅನ್ನೋ ಥರ ಅಲ್ಲ. ಎಲ್ಲರಿಗೂ ಕೈಗೆಟ್ಕೋ ಬೆಲೆಯಲ್ಲಿ ರಾಗಿ ಸಿಗತ್ತೆ. ಹಾಗೆ ಡಯಟ್ ಮಾಡೋರು ರಾಗಿ ಮುದ್ದೆ ಮಾಡ್ಕೋಬಹುದು, ಮಾಡ್ಕೊಂಡು ಕುಡಿಬೋದು. ಇದು ತುಂಬಾ ಹೆಲ್ತ್ ಅಂದ್ರೆ ಆರೋಗ್ಯನ ತುಂಬಾ ಸುಧಾರಿಸುತ್ತೆ. ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ. ಬೇಸಿಗೆಯಲ್ಲಿ ತುಂಬಾ ಕಾಲುರಿ ಮತ್ತೆ ಒಂಥರ ಕಾಲೆಲ್ಲ ಹೊಗಿತಾ ಇರೋ ತರ ಫೀಲ್ ಆಗುತ್ತಲ್ಲ ಹೀಟಿಗೆ, ಅದೆಲ್ಲ ರಾಗಿ ತಗೊಳ್ಳೋದ್ರಿಂದ ಕಂಟ್ರೋಲ್ ಆಗುತ್ತೆ. ಪ್ರತಿಯೊಬ್ರು ಅವ್ರವ್ರ ಮನೇಲಿ ರಾಗಿನ ಒಂದು ಹೊತ್ತಾದ್ರೂ ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯ ಸುಧಾರಣೆ ಆಗುತ್ತೆ ಪ್ರತಿಯೊಬ್ರದ್ದು ಅಂತ ಹೇಳ್ಬೋದು. ನೋಡಿ, ಚೆನ್ನಾಗಿ ಬೆಂದು ರಾಗಿ ರೆಡಿ ಆಯ್ತು. ಈಗ ಒಂದು ಬೌಲ್ ರೈಸ್ ಏನಿತ್ತು ಅದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ನಾವೆಲ್ಲ ಏನು ಅಂದ್ರೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ನಮಗೆ ಕಾಫಿ ಇಲ್ಲದೆ ಇರೋಕ್ಕೆ ಆಗಲ್ಲ. ಆದ್ರೆ ಬೇಸಿಗೆಯಲ್ಲಿ ನಾವು ಕಾಫಿ ಕುಡಿದ್ರೆ ತುಂಬಾ ಹೀಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಒದ್ದಾಡ್ತಿರ್ತೀವಲ್ಲ. ಬೇಸಿಗೆಗಾಲ ಒಂದು 3 ರಿಂದ 4 ತಿಂಗಳು ಮುಗಿಯೋ ತನಕ ನಾವೇನ್ ಮಾಡ್ಬೇಕು, ರಾಗಿ ಮಾಲ್ಟ್ ಮಾಡ್ಕೋಬಹುದು. ಬೇಕಾದ್ರೆ ಅನ್ನನ ಸ್ಕಿಪ್ ಮಾಡಿ ನಮ್ಗೆ ಕಾಫಿ ಸ್ವೀಟ್ ಕುಡಿತೀವಿ ಅನ್ನೋರು ಬೆಲ್ಲ ಹಾಕೊಂಡೆ ಮಾಡ್ಕೊಂಡು ಕುಡಿಬಹುದು. ಅದು ಕೂಡ ಒಳ್ಳೇದು. ಮಾರ್ನಿಂಗು ಒಂದು ಎದ್ದ ತಕ್ಷಣ ಒಂದು ಕಾಫಿ ಬೇಕಪ್ಪ ನಮ್ಗೆ ಅನ್ನೋರು ಮಾರ್ನಿಂಗ್ ಕಾಫಿ ಕುಡಿದು ಬೇಕಾದ್ರೆ ಮಧ್ಯಾಹ್ನಕ್ಕೆ ಈ ತರ ಮಾಡ್ಕೋಬಹುದು. ಇಲ್ಲ ಸಂಜೆಗೆ ಸ್ವೀಟ್ ಬೆಲ್ಲದಿಂದ ಮಾಡ್ಕೋಬಹುದು. ಮೊಸರು, ಮಜ್ಜಿಗೆ, ಈರುಳ್ಳಿ ಎಲ್ಲ ಮಾಡ್ಕೊಂಡಿದ್ನಲ್ಲ, ಅನ್ನ ಎಲ್ಲಾನು ಮಾಲ್ಟ್ಗೆ ಹಾಕೊಂಡೆ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೊಂದು ಒಳ್ಳೆ ಫ್ಲೇವರ್ ಬೇಕಲ್ವಾ, ಅದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರಂತೂ ನಾವು ಇನ್ನೊಂದು ಸ್ವಲ್ಪ ಕುಡಿಯೋಣ ಅಂತ ಅನ್ಸುತ್ತೆ. ಅಷ್ಟು ಒಂದು ಗುಡ್ ಫೀಲ್ ಆಗುತ್ತೆ. ಒಂಥರ ಆ ಫ್ಲೇವರ್, ಆ ಫ್ರೇಗ್ರೆನ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರಾಗಿ ಮಾಲ್ಟ್ ರೆಡಿ ಆಯ್ತು. ಟ್ರೈ ಮಾಡಿ ನೋಡಿ ನೀವು ಕೂಡ ಮನೇಲಿ ಇದೇ ಮೆಥಡಲ್ಲಿ. ಯಾರಿಗೆಲ್ಲ ಇದು ಇಷ್ಟ ಆಗುತ್ತೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐಶ್ವರ್ಯ ಕೂಟ್ A to Z ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.